ಅರ್ಕವಾಣಿ. ಈ ಸಂಚಿಕೆಯ ಶೀರ್ಷಿಕೆ ಹಾಸ್ಯ ಮತ್ತು ಒಗಟು. ವಿಶ್ವ ಸುವ್ಯವಸ್ಥೆಯಿಂದ ಅವ್ಯವಸ್ಥೆಯ ಕಡೆ ಹೋಗಿ ಪುನಃ ಅವ್ಯವಸ್ಥೆಯಿಂದ ಸುವ್ಯವಸ್ಥೆಯ ಕಡೆ ತರಂಗೋಪಾದಿಯಲ್ಲಿ ಹಿಂದಿರುಗುತ್ತದೆ. ಎಲ್ಲ ಜೀವಿಗಳು ಈ ವಿಶ್ವದ ಅಂಗಗಳೇ ಆಗಿದ್ದು ಈ ವ್ಯವಸ್ಥೆ ಅವ್ಯವಸ್ಥೆಯ ಚಕ್ರದಲ್ಲಿ ಸುತ್ತಲೇಬೇಕಾಗುತ್ತದೆ. ವಿಶ್ವದ ಈ ಕಠೋರವಾದ ಚಲನೆ ಹಾಗೂ ಪ್ರಗತಿಯ ನಿಯಮ ಬದಲಾವಣೆ ಮಾಡಲಾಗದ್ದು. ಮಾನವರು ಇದನ್ನು ಅರ್ಥ ಮಾಡಿಕೊಂಡು ತಮ್ಮ ಮನಸ್ಸನ್ನು ಹಾಗೂ ಪ್ರಜ್ಞೆಯನ್ನು ಈ ವ್ಯವಸ್ಥೆಯ ನಿಯಮಕ್ಕೆ ಸರಿಹೊಂದಿಸಿಕೊಂಡಿದ್ದಾರೆ. ಈ ವ್ಯವಸ್ಥೆಯ ಚಕ್ರ ಹಿಂದು ಮುಂದಾದಾಗ ಕ್ಷಣಕಾಲ ಅದು ಅಸಂಬದ್ಧವಾಗಿಯೂ ಹಾಸ್ಯಾಸ್ಪದವಾಗಿಯೂ ಕಂಡುಬರುತ್ತದೆ. ಇದರ ತಕ್ಷಣದ ಭಾವನಾತ್ಮಕ ಪ್ರತಿಕ್ರಿಯೆಯಾಗಿ ನಗು ಉಕ್ಕಿ ಹರಿಯುತ್ತದೆ. ಬಾಯಿಯಿಂದ ಜೋರಾಗಿ ಗಾಳಿ ಹೊರಬರುತ್ತದೆ. ಪುಟ್ಟ ಮಕ್ಕಳು ನಗುವ ಹಾಗೆ ಬಿದ್ದು ಬಿದ್ದು ನಗುತ್ತೇವೆ. ಇದು ದಿಢೀರನೆ ಯಾವುದೇ ಪ್ರಯತ್ನವಿಲ್ಲದೆ ನಡೆಯುವ ಕ್ರಿಯೆ. ಇದು ಒಂದು ಕ್ಷಣದಲ್ಲಿ ನಡೆದು ಹೋಗುತ್ತದೆ. ಒಬ್ಬಾತ ತಾನು ಹೇಗೆ ವ್ಯವಹರಿಸುತ್ತೇನೆ ಎಂದು ಮೊದಲೇ ಊಹಿಸಲೂ ಸಾಧ್ಯವಿರುವುದಿಲ್ಲ. ಇದುವೇ ಹಾಸ್ಯ ಎಂಬ ಒಗಟು. ಹಾಸ್ಯ ವ್ಯವಸ್ಥೆಯಿಂದ ಅವ್ಯವಸ್ಥೆಯ ಕಡೆಗೆ ಹೋಗುವ ವಿಶ್ವದ ನಿಯಮದ ಚಕ್ರದ ಅಂಗವಾದ ವಿನೋದದ ಆಟದಂತಿರಬಹುದು ಅಥವಾ ಚೇಷ್ಟೆಯ ಅಂಗವಾಗಿರಬಹುದು. ಅದು ಕೆಳಗಿಳಿದು ನಾಶವಾಗುವ ಅಥವಾ ಒಡೆಯುವ ಮತ್ತೆ ಹೊಸ ರೂಪದಲ್ಲಿ ಹಾಜರಾಗುವ ಶಕ್ತಿಯಂತೆ, ವಸ್ತುವಿನಂತೆ ಕಾಣಿಸಬಹುದು. ಪ್ರಜ್ಞಾವಂತ ಜೀವಿಗಳಿಗೆ ಈ ರೀತಿ ದಿಢೀರನೆ ವ್ಯವಸ್ಥೆಯಿಂದ ಅವ್ಯವಸ್ಥೆಗೆ ನಡೆಯುವ ಬದಲಾವಣೆಯನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಈ ಜೀವರಾಸಾಯನಿಕ ಪ್ರತಿಕ್ರಿಯೆ ಸ್ಫೋಟಗೊಳ್ಳುತ್ತದೆ. ಈ ಪ್ರತಿಕ್ರಿಯೆಯು ನಿಶ್ಶಬ್ದವಾಗಿಯೂ ಅಥವಾ ಶಬ್ದದಿಂದ ಕೂಡಿದ್ದಾಗಿಯೂ ಇರಬಹುದು. ಕಳ್ಳರು ಲೂಟಿ ಮಾಡಲು ಮನೆಗೆ ನುಗ್ಗಿದರು ಅಂದರೆ ಅದರಲ್ಲಿ ವಿಶೇಷವೇನೂ ಇಲ್ಲ. ಅದು ಹಾಸ್ಯಮಯವಾದ ಸನ್ನಿವೇಶವಂತೂ ಅಲ್ಲವೇ ಅಲ್ಲ. ಅದೇ ಈ ಕಳ್ಳರು ಕಳ್ಳತನ ಮಾಡಲು ಪೊಲೀಸ್ ಸ್ಟೇಷನ್ಗೆ ನುಗ್ಗಿದರು ಎಂದರೆ ಅದು ಹಾಸ್ಯದ ಸನ್ನಿವೇಶವಾಗುತ್ತದೆ. ಹಾಗೆಯೇ ನಾಯಿಯನ್ನು ರೇಗಿಸಿದಾಗ ಅದು ಮನುಷ್ಯರನ್ನು ಕಚ್ಚುವುದು ತೀರಾ ಸಹಜವಾದ ಪ್ರತಿಕ್ರಿಯೆ. ಅದರ ಬದಲು ಮನುಷ್ಯನೇ ನಾಯಿಯನ್ನು ಕಚ್ಚಿದ ಎಂದರೆ ಅದು ಹಾಸ್ಯಕ್ಕೆ ಅವಕಾಶ ಮಾಡಿಕೊಡುತ್ತದೆ. ಆದರೆ ಹಾಸ್ಯ ನೀರ ಮೇಲಿನ ಗುಳ್ಳೆಯಂತೆ ತೀರಾ ಕ್ಷಣಿಕ. ಹಾಸ್ಯದಲ್ಲಿ ಮನಸ್ಸನ್ನು ತೊಡಗಿಸಿದಾಗ ಮನುಷ್ಯ ಬಾಹ್ಯ ಪ್ರವೃತ್ತನಾಗುತ್ತಾನೆ. ಎಲ್ಲವೂ ಹೊರಗಿನ ಪರಿಸರದ ಮೇಲೆ ಅವಲಂಬಿತವಾಗಿರುತ್ತದೆ. ಒಬ್ಬಾತನ ವ್ಯಕ್ತಿತ್ವಕ್ಕೆ ಆಗ ಮಹತ್ವವೇ ಇರುವುದಿಲ್ಲ. ಎಲ್ಲವೂ ಬಾಹ್ಯಾಲಂಬಿತವಾಗಿ ವ್ಯಕ್ತಿ ಹಾಸ್ಯ ಸನ್ನಿವೇಶವನ್ನು ಗಮನದಲ್ಲಿಟ್ಟುಕೊಂಡು ಅದಕ್ಕೆ ಪ್ರತಿಕ್ರಿಯಿಸುವ ಪ್ರಯತ್ನದಲ್ಲಿರುತ್ತಾನೆ. ಕೆಲವು ಬಾರಿ ಹಾಸ್ಯ ಸನ್ನಿವೇಶ ತುಸು ಹೆಚ್ಚಿನ ಕಾಲ ಎಳೆದಾಗ ನಮ್ಮ ವೈಯಕ್ತಿಕ ಘನತೆಗೆ ಧಕ್ಕೆ ಆಗಬಹುದು ಹಾಗೂ ನಮ್ಮ ವ್ಯಕ್ತಿತ್ವದಲ್ಲಿ ಗಟ್ಟಿತನವಿಲ್ಲದಂತೆ ಭಾಸವಾಗಲೂಬಹುದು. ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ, ವ್ಯವಹರಿಸುತ್ತೇವೆ ಅಥವಾ ನಮ್ಮ ಪ್ರತಿಕ್ರಿಯೆಯ ಪರಿಣಾಮವೇನು ಎಂಬುದು ನಮಗೇ ಗೊತ್ತಾಗುವುದಿಲ್ಲ. ನಾವು ಮತ್ತೊಬ್ಬರ ವ್ಯಕ್ತಿತ್ವವನ್ನು ಕೇವಲವಾಗಿ ತೋರಿಸಲೆಂದೇ ಅಣಕಿಸಿದಾಗ ಅದು ಹಾಸ್ಯಕ್ಕೆ ಕಾರಣವಾಗಬಹುದು. ಇನ್ನೊಬ್ಬರನ್ನು ಮೂರ್ಖರನ್ನಾಗಿ ಮಾಡಿದಾಗಲೂ ಹಾಸ್ಯ ಹುಟ್ಟಬಹುದು. ಇಂತಹ ಹಾಸ್ಯ ಸನ್ನಿವೇಶಗಳನ್ನು
ದಿನನಿತ್ಯದ ಜೀವನದಲ್ಲಿ ನಾವು ನೋಡುತ್ತಲೇ ಇರುತ್ತೇವೆ. ಒಬ್ಬಾತ ಬಾಳೆಹಣ್ಣಿನ ಸಿಪ್ಪೆಯ ಮೇಲೆ ಕಾಲಿಟ್ಟು ಜಾರಿದಾಗ ಉಳಿದವರು ಅವನನ್ನು ನೋಡಿ ನಗುತ್ತಾರೆ. ಹಾಸ್ಯಕ್ಕೆ ಬಲಿಯಾದ ವ್ಯಕ್ತಿ ತೊಂದರೆ ಅನುಭವಿಸುತ್ತಿರುತ್ತಾನೆ. ಅವನಿಗೆ ಸಹಾಯಕ್ಕೆ ಬರುವುದಕ್ಕೆ ಬದಲು ಉಳಿದವರು ನಗುವನ್ನು ಆನಂದಿಸುವುದರಲ್ಲಿ ತಲ್ಲೀನರಾಗುತ್ತಾರೆ. ಆ ವ್ಯಕ್ತಿ ಸಹನೆಯನ್ನು ಕಳೆದುಕೊಂಡು ಜೋರಾಗಿ ಕೂಗಾಡಬಹುದು, ಅಥವಾ ಆತನಲ್ಲಿ ಅಹಂ ಇದ್ದರೆ ಆತ ತನ್ನಲ್ಲೇ ಅವಮಾನವನ್ನು, ನೋವನ್ನು ನುಂಗಿಕೊಂಡು ತಾನೇ ಎದ್ದು ನಿಲ್ಲಬಹುದು, ಅಥವಾ ಬೇರೆಯವರ ಸಹಾಯ ಪಡೆದು ಎದ್ದು ನಿಲ್ಲಬಹುದು. ಇಂತಹ ಅನುಭವವಾದ ಮೇಲೆ ಆ ವ್ಯಕ್ತಿಯ ಮುಖದ ಮೇಲೆ ಹಾಸ್ಯದ ನವಿರಾದ ರೇಖೆಯನ್ನು ನಾವು ಕಾಣಲಾರೆವು. ಇಲ್ಲಿ ಜಾರುವಿಕೆ ಎಂಬುದು ವ್ಯವಸ್ಥೆಯಿಂದ ಅವ್ಯವಸ್ಥೆಯ ಕಡೆ ಶೀಘ್ರದಲ್ಲಿ ನಡೆಯುವ ಊಹಿಸಲಾಗದ ಪ್ರತಿಕ್ರಿಯೆಯಾಗಿರುತ್ತದೆ. ಇದಾದ ನಂತರ ಮತ್ತೆ ವ್ಯವಸ್ಥೆ ಹಿಂದಿರುಗುತ್ತದೆ. ಅದರ ಸಾಕ್ಷಿಯಾಗಿ ಜಾರಿ ಬಿದ್ದ ವ್ಯಕ್ತಿ ಮುಂದೆ ನಡೆಯುವಾಗ ಎಚ್ಚರ ವಹಿಸುತ್ತಾನೆ.